ಸರ್ ರಾಯಲ್ ಸಿನಿಮಾ ವಿಷಯವಾಗಿ ಮಾತಾಡೋದಾದ್ರೆ ಇದಕ್ಕೆ ಪ್ರಮೋಷನ್ ವಿಚಾರದಲ್ಲಿ ದರ್ಶನ್ ಅವರು ಸಪೋರ್ಟ್ ಮಾಡಬಹುದಾ ಅಥವಾ ಯಾವ ರೀತಿ ಇರುತ್ತೆ ಅವ್ರ ಸಪೋರ್ಟ್ ಅಂತ? ಸರ್ ಅವ್ರು ಹೆಲ್ತ್ ಸಪೋರ್ಟ್ ಮಾಡಿದ್ರೆ 200% ಮಾಡ್ತಾನೆ. ಯಾಕೆ ಸರ್ ಮಾಡಲ್ಲ? ಮಾಡಲೇಬೇಕು ಸರ್, ಮಾಡ್ತಾನೆ. ಅಧಿಕಾರ ಇದೆ ನನಗೆ ಕೇಳೋದು, ಕೇಳ್ತೀನಿ, ಮಾಡ್ತಾನೆ. ಅವನದು ಈಗ ಇಂಡಸ್ಟ್ರಿಲಿ ಬರೋ ಎಲ್ಲ ಯಂಗ್ಸ್ಟರ್ಸ್ಗೂ ಸಪೋರ್ಟ್ ಮಾಡೇ ಮಾಡ್ತಾನೆ. ಸೊ ಅವ್ನ ಮೈಂಡ್ ಸೆಟ್ಟು ಇದೆ ಸಪೋರ್ಟ್ ಮಾಡಬೇಕು ಅನ್ನೋದು. ಎಲ್ಲ ಯಂಗ್ಸ್ಟರ್ಸ್ಗೂ ಮಾಡ್ತೇನೆ, ವಿರಾಟ್ಗೂ ಮಾಡೇ ಮಾಡ್ತಾನೆ. ಮಾಡ್ಬೋದೇನೋ, ಬಟ್ ಅದೇ ಅವ್ನು ಹೆಲ್ತ್ ಹೆಂಗೆ ಸಪೋರ್ಟ್ ಮಾಡುತ್ತೆ ಅನ್ನೋದು ನೋಡಬೇಕು. 7 ಮಂತ್ಸ್ ನಿಮಗೆ ಡೆಫಿನೆಟ್ಲಿ ಒಂದು ಎಮೋಷನಲ್ ರೋಲರ್ ಕೋಸ್ಟರ್ ರೈಡ್ ಆಗಿರುತ್ತೆ ಫ್ಯಾಮಿಲಿಯಲ್ಲಿ. ಈ ಥರದೊಂದು ಘಟನೆ ಆಗಿರುವಂಥದ್ದು ವಿಚ್ ಈಸ್ ಅನ್ಫಾರ್ಚುನೇಟ್. ಬಟ್ ಈಗ ಹೇಗೆ ಕಾಪ್ ಅಪ್ ಮಾಡ್ತಿದ್ದಾರೆ, ಜೊತೆಗೆ ಅವರ ಆರೋಗ್ಯದ ಪರಿಸ್ಥಿತಿ ಹೇಗಿದೆ ಇವಾಗ? ನಾವು ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿದ್ವಿ. ನಿಮ್ಮದು ಇದರಲ್ಲಿ ನ್ಯೂಸ್ಗಳು ಬಂದಾಗಲೇ ನಾವು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದ್ದಿದ್ದು. ಬಟ್ ಅದನ್ನು ನಮ್ಮನ್ನು ಒಂದು ರೀತಿಲಿ ನೀವೇ ಸ್ಟ್ರಾಂಗ್ ಮಾಡಿ ಅದನ್ನೂ ಓವರ್ಕಮ್ ಮಾಡೋದನ್ನ ನೀವುಗಳು ಹೇಳ್ಕೊಟ್ರಿ. ಸೊ ಏನು ಇಲ್ಲ, ಖುಷಿದೆ. ಬಟ್ ನಾನು ಯೂಶ್ವಲಿ ಕೆಟ್ಟ ಸನ್ನಿವೇಶಗಳನ್ನ, ಕೆಟ್ಟ ಇದನ್ನೆಲ್ಲನೂ ತಲೆಯಲ್ಲಿ ಇಟ್ಕೊಳ್ಳೋದ, ತೆಗೆದಾಕ್ಬಿಡ್ತೀನಿ. ಐ ಲೈಕ್ ಟು ಲಿವ್ ಹ್ಯಾಪಿಲಿ ಅಂತ. ಅಂದರೆ ನಾನು ಖುಷಿಯಾಗಿ ಕೊಡೋದನ್ನ ಮಾತ್ರ ನಾನು ಮೆಮೊರಿಲಿ ಇಟ್ಕೋತೀನಿ. ಸೊ ಆ ರೀತಿಲಿ ಇವಾಗ ಬೇಲಾಗಿದೆ, ತುಂಬ ಖುಷಿ ಇದೆ. ಎಲ್ಲ ಫ್ಯಾಮಿಲಿ ತೋಟಕ್ಕೆ ಹೋಗಿದ್ವಿ, ಒಂದು 4-5 ಡೇಸ್ ಖುಷಿಯಾಗಿ ಸ್ಪೆಂಡ್ ಮಾಡಿದ್ವಿ. ಇನ್ನೂ ಸ್ವಲ್ಪ ದಿನ ಇರುವಂಥ ಎಲ್ಲರದ್ದು ಪ್ಲ್ಯಾನ್ಸ್ ಇತ್ತು. ಬಟ್ ನನಗೆ ರಾಯಲ್ ವರ್ಕ್ ಇರೋದ್ರಿಂದ ನಾನು ವಾಪಸ್ ಬರಲೇಬೇಕಾಯ್ತು. ಆ್ಯಂಡ್ ನನ್ನ ಮಗಳು 10th ಬೇರೆ, ಸೊ ಅವಳಿಗೂ ಓದೋದೆಲ್ಲ ಆಯಿತು. ಅದರಿಂದ ಸ್ವಲ್ಪ ನಮ್ಮ ಹಾಲಿಡೇನ ಕಟ್ ಡೌನ್ ಮಾಡಿಕೊಂಡು ಬೆಂಗಳೂರಿಗೆ ಬಂದ್ವಿ.